ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಔರದಲ್ಲಿ 10.31 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ವಶ, 3 ಬಂಧನ. ಕಮಠಣ ಬೌಗಿ ರಸ್ತೆ ಕಾಮಗಾರಿ 4 ತಿಂಗಳಲ್ಲಿ ಪೂರ್ಣ, ಶಾಸಕ ಬೆಲ್ದಾಳೆ. ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಣಕ್ಕೆ ರಾಜ್ಯ ಮಟ್ಟದ ಕಮಾಂಡ್ ಸೆಂಟರ್, ಅರಣ್ಯ ಸಚಿವ ಉದ್ಘಾಟನೆ. ಯಡಿಯೂರಪ್ಪ ನಿವಾಸಕ್ಕೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಭೇಟಿ. ಸುದ್ದಿಯ ವಿವರಗಳು. ಔರದ್ ತಾಲೂಕಿನಲ್ಲಿ ಗ್ರಾಮದ ರಸ್ತೆಯಲ್ಲಿ ಆಟೋದಲ್ಲಿ ಸಾಗಿಸುತ್ತಿದ್ದ ಸುಮಾರು 10,31,500 ರೂಪಾಯಿ ಮೌಲ್ಯದ 20 ಕೆಜಿ 630 ಗ್ರಾಂ ತೂಕವುಳ್ಳ ಗಾಂಜಾ ಹಾಗೂ ಸಾಗಿಸುತ್ತಿದ್ದ ಆಟೋ ವಶಕ್ಕೆ ಪಡೆದು 3ರನ್ನು ಬಂಧಿಸಿದ ಘಟನೆ ನಡೆದಿದೆ. ಸಂತಪುರ್ ಪೊಲೀಸ್ ಠಾಣೆಯ ಪಿಎಸ್ಐ ಅವರಿಗೆ ಗಾಂಜಾ ಸಾಗಿಸುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಬಂದ ಮೇರೆಗೆ ಮೇಲಾಧಿಕಾರಿಗಳ ಮಾರ್ಗದರ್ಶನದತ್ತ ಸಂತಪುರ್ ಪೊಲೀಸ್ ಠಾಣೆಯ ಪಿಎಸ್ಐ ದಿನೇಶ್ ಎಂಟಿ ಹಾಗೂ ಅವರ ತಂಡದಿಂದ ದಾಳಿ ನಡೆಸಲಾಗಿತ್ತು. ಗಾಂಜಾ ಹಾಗೂ 80,000 ರೂಪಾಯಿ ಮೌಲ್ಯದ ಆಟೋ ವಶಕ್ಕೆ ಪಡೆಯಲಾಗಿದ್ದು 3ರನ್ನು ಬಂಧಿಸಲಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಸಂತಪುರ್ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಂತೆ ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮಾತಾಡಬಾರ್ದು. ಬೀದರ್ ತಾಲೂಕಿನ ಕಮಠಣ ಬಾವ್ಗಿ ನಡುವಿನ ರಸ್ತೆ ಕಾಮಗಾರಿ ಬರುವ 4 ತಿಂಗಳೊಳಗೆ ಮುಗಿಯಲಿದ್ದು, ಈ ಮಾರ್ಗವನ್ನು ಸಂಪರ್ಕಿಸುವ 6-7 ಗ್ರಾಮಸ್ಥರಿಗೆ ದಶಕದ ಬಳಿಕ ಉತ್ತಮ ಸಂಪರ್ಕ ವ್ಯವಸ್ಥೆ ಸಿಗಲಿದೆ ಎಂದು ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹೇಳಿದರು. ದಕ್ಷಿಣ ಕ್ಷೇತ್ರದಲ್ಲಿ ಬರುವ ಬೀದರ್ ತಾಲೂಕಿನ ಮಂದಕನಹಳ್ಳಿ ಸಮೀಪ ಪೆವರ್ ಯಂತ್ರದಿಂದ ನಡೆದ ರಸ್ತೆ ಕಾಮಗಾರಿಯನ್ನು ಪರಿಶೀಲಿಸಿ ಮಾತನಾಡಿದ ಅವರು, ಕೇಂದ್ರ ರಸ್ತೆ ನಿಧಿ ಅಡಿಯಲ್ಲಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 8 ಕಿಲೋಮೀಟರ್ ಉದ್ದದ ಕಾಮಗಾರಿ ನಡೆಯುತ್ತಿದೆ. ರಸ್ತೆ ತೀವ್ರ ಹದಗೆಟ್ಟು ಜನರು ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದರು. ಸ್ಥಳೀಯರ ಬೇಡಿಕೆಗೆ ಸ್ಪಂದಿಸಿ ಸುಮಾರು 15 ಅಡಿ ಅಗಲದ ಉತ್ತಮ ಡಾಂಬರೀಕರಣ ರಸ್ತೆಗೆ ಅನುದಾನ ಕಲ್ಪಿಸಿ ಕೆಲಸ ಆರಂಭಿಸಲಾಗಿದೆ ಎಂದರು. ಕ್ಷೇತ್ರ ಸಂಪೂರ್ಣ ಹಳ್ಳಿಗಳಿಂದಲೇ ಕೂಡಿದೆ. ಹೀಗಾಗಿ ಎಲ್ಲ ಗ್ರಾಮೀಣ ಭಾಗಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ನಿರಂತರ ಶ್ರಮಿಸಲಾಗುತ್ತಿದೆ. ಉತ್ತಮ ರಸ್ತೆಗಳು ಆಯಾ ಭಾಗದ ವೇಗದ ಅಭಿವೃದ್ಧಿಗೆ ಪ್ರಮುಖ ಸಾಧನ. ಹೀಗಾಗಿ ಜನರ ಬೇಡಿಕೆಯಂತೆ ರಸ್ತೆ ನಿರ್ಮಾಣಕ್ಕೆ ಒತ್ತು ನೀಡಲಾಗಿದೆ. ಈ ರಸ್ತೆ ಕಮಠಣ, ಮಂದಕನಹಳ್ಳಿ, ಶಂಶೇರ್ ನಗರ್, ಗಂಗನಕೋಟೆ, ಬೌಗಿ, ಸಿರ್ಸಿಯೆ, ನೆಲ್ವಾಡ್, ಸಂಗೊಳ್ಗಿ ಇತರೆ ಗ್ರಾಮಕ್ಕೆ ಸಂಪರ್ಕ ಸೇತುವೆಯಾಗಲಿದೆ. ಕಾಮಗಾರಿ ಗುಣಮಟ್ಟದಿಂದ ಹಾಗೂ ನಿಗದಿತ ಅವಧಿಯೊಳಗೆ ಮುಗಿಸುವಂತೆ ಅಧಿಕಾರಿ ಗುತ್ತಿಗೆದಾರರಿಗೆ ಸೂಚಿಸಿದರು. ನೋಡಲು ಚರಣ ಮೂರ್ತಿನ ಮಾಣೆಯಂತೆ, ಶರಣ ಮೂರ್ತಿನ ಮಾಣೆಯಂತೆ ವಿತರಿಸುವೆ ಪ್ರಭು ಮೋದವರವೆ ಕಂಚಾರು ಹರ ಓಂ ಕರ್ಪೂರಂ ಕರ್ಣಾವತರಂ ಸಂಸಾರ ಸಾರ ಭುಜಗೇಂದ್ರಹಾರಂ ಆಚಾರ್ಯ ಮಹಾರಾಜ್ ಕಿ ಜೈ, ಜಗದ್ಗುರು ರಮಣಾಥ ಸಿದ್ದೇಶ್ವರ ಮಹಾರಾಜ್ ಕಿ ಜೈ. ನಮಸ್ಕಾರ ಜೈ.
ಬೆಂಗಳೂರಿನ ಅರಣ್ಯ ಭವನದಲ್ಲಿಂದು ಸಮಗ್ರ ನಿರ್ದೇಶನ ಮತ್ತು ನಿಯಂತ್ರಣ ಕೇಂದ್ರ ಹಾಗೂ 7 ವಿಭಾಗೀಯ ಕೇಂದ್ರಗಳನ್ನು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟನೆ ಮಾಡಿದರು. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಿಸಲು ತಂತ್ರಜ್ಞಾನ ಆಧಾರಿತ ಪರಿಹಾರ ನೀಡುವಲ್ಲಿ ರಾಜ್ಯ ಮಟ್ಟದ ಸಮಗ್ರ ನಿರ್ದೇಶನ ಮತ್ತು ನಿಯಂತ್ರಣ ಕೇಂದ್ರ ಮಹತ್ವದ ಪಾತ್ರ ವಹಿಸಲಿದೆ. ಕಾಡಿನಂಚಿನ ಜನರು ಮತ್ತು ಸಾರ್ವಜನಿಕರು ವನ್ಯಜೀವಿಗಳ ಸಂಚಾರದ ಬಗ್ಗೆ ಅಥವಾ ಅರಣ್ಯ ಅಪರಾಧಗಳ ಬಗ್ಗೆ ಚಲನವಲನದ ಬಗ್ಗೆ ಇಲಾಖೆಯ ದೂರವಾಣಿ ಸಂಖ್ಯೆ 1926ಗೆ ಕರೆ ಮಾಡಿ ತಿಳಿಸಿದರೆ ಕಾಮೆಂಟ್ ಸೆಂಟರ್ನಿಂದ ಸಂಬಂಧಿತ ವಿಭಾಗಕ್ಕೆ ಮಾಹಿತಿ ಹೋಗುತ್ತದೆ ಮತ್ತು ಸಾರ್ವಜನಿಕರು ನೀಡಿದ ಮಾಹಿತಿ ಅಥವಾ ದೂರು ಇತ್ಯರ್ಥವಾಗುತ್ತ ತನಕ ಹಿರಿಯ ಅಧಿಕಾರಿಗಳು ಅದರ ನಿಗಾ ವಹಿಸಲಿದ್ದಾರೆ ಎಂದರು. ರಾಜ್ಯ ರೈತ ನಾಯಕ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಬಿಜೆಪಿ ಪಕ್ಷದ ಹಿರಿಯ ನಾಯಕರಾದ ಬಿಎಸ್ ಯಡಿಯೂರಪ್ಪ ಅವರನ್ನು ಬೆಂಗಳೂರಿನ ಅವರ ನಿವಾಸದಲ್ಲಿ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಭೇಟಿ ಮಾಡಿ 2026ರ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲಾಯಿತು. ರಾಜ್ಯ ವಿರೋಧ ಪಕ್ಷದ ನಾಯಕ ಆರೋಷಕ್ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಅಶ್ವಥ್ ನಾರಾಯಣ ಅವರನ್ನು ಸಹ ಭೇಟಿಯಾಗಿ ನೂತನ ವರ್ಷದ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು, ಹುಮ್ನಾಬಾದ್ ಕ್ಷೇತ್ರದ ಜನಪ್ರಿಯ ಶಾಸಕ ಸಿದ್ದು ಪಾಟೀಲ್ ಹಾಗೂ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷದ ಶಶಿಧರ್ ಕೋಸಾಂಬೆ ಅವರು ಉಪಸ್ಥಿತರಿದ್ದರು. ಮಧ್ಯಪ್ರದೇಶದ ಇಂದೋರ್ ನಗರದ ಭಾಗೀರಥಪುರ್ ಪ್ರದೇಶದಲ್ಲಿ ಕಲುಷಿತ ನೀರು ಸೇವಿಸಿ ಉಂಟಾದ ಅತಿಸಾರದಿಂದ ಮೃತಪಟ್ಟವರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. 6 ತಿಂಗಳ ಶಿಶು ಸೇರಿದಂತೆ 14 ಜನರು ಆರೋಗ್ಯ ಸಮಸ್ಯೆಯಿಂದ ಮೃತಪಟ್ಟಿದ್ದಾರೆ ಎಂದು ನಿವಾಸಿಗಳು ಹೇಳಿದ್ದಾರೆ. ಆರೋಗ್ಯ ಇಲಾಖೆ ಈ ಹೇಳಿಕೆಯನ್ನು ದೃಢಪಡಿಸಿಲ್ಲ ಮತ್ತು ಅದರ ಅಧಿಕೃತ ಮಾಹಿತಿಯು ಭಾಗೀರಥಪುರದಲ್ಲಿ ಅತಿಸಾರದಿಂದ ಮೃತಪಟ್ಟವರ ಸಂಖ್ಯೆಯನ್ನು 4 ಎಂದು ಹೇಳುತ್ತದೆ. ಈಗ ಏಕಾಏಕಿ 10 ಮಂದಿ ಮೃತಪಟ್ಟ ಬಗ್ಗೆ ಮಾಹಿತಿ ಬಂದಿದೆ. ಭಾಗೀರಥಪುರದಿಂದ ಸಂಗ್ರಹಿಸಲಾದ ಕುಡಿಯುವ ನೀರಿನ ಮಾದರಿಗಳ ಪ್ರಾಥಮಿಕ ಪರೀಕ್ಷಾ ವರದಿಗಳ ಆಧಾರದ ಮೇಲೆ ಶಂಕಿತ ಕಾಲರ ಹರಡುವಿಕೆಯ ಬಗ್ಗೆ ಕೇಳಿದಾಗ ಆರೋಗ್ಯ ಇಲಾಖೆ ಮಾತ್ರ ಈ ವಿಷಯದ ಬಗ್ಗೆ ವಿವರಗಳನ್ನು ನೀಡಬಹುದು. ಭಾಗೀರಥಪುರದ ಪೊಲೀಸ್ ಹೊರಠಾಣಾ ಬಳಿ ಶೌಚಾಲಯ ನಿರ್ಮಿಸಲಾಗಿರುವ ಸ್ಥಳದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡುವ ಮುಖ್ಯ ಪೈಪ್ಲೈನ್ನಲ್ಲಿ ಸೋರಿಕೆ ಕಂಡು ಬಂದಿದ್ದು, ಇದರಿಂದಾಗಿ ನೀರು ಸರಬರಾಜು ಕಲುಷಿತಗೊಂಡಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ये जन समस्या जो चल रही है उसके कारण थोड़ा सा 2-4-6 दिन से उनको प्रॉब्लम हो रही थी, तो एमवाई में भी एडमिट रही, अरविंदो में भी एडमिट रही और कुल मिला के आज उनका क्या क्या दिक्कतें हो रही थी? उल्टी, दस्त, फिर सांस की प्रॉब्लम भी उखड़ गई उनकी और बढ़ती चली गई, मल्टी आर्गन फेल हो गए, आज वो डेथ घोषित कर दिया उन्होंने, अटैक भी आ गया उसी कारण उनको ऑफिस सुबह 9:30 बजे सुबह 9:30 बजे जी। तो ये समस्या पूरे क्षेत्र में चल रही है, तो कुछ नहीं कर सकते, अब क्या करें, सरकार को करना है जो भी करना है। लोग वही पानी पीने में मजबूर है। हाँ, मजबूर तो क्या, अब मुनादी करवा दी गई यहाँ पर कि पानी ना पिए, उबाल के पिए, वो सब चीजें प्रोसेस प्रिकॉशन कर रहे हैं लोग, तो बचे हुए थोड़े से, नहीं तो काफी लोग भर्ती हुए। एक्चुअली सर मेरी भाभी जी हैं, तो 4-5 दिन पहले भतीजे ने फोन लगाया था कि अंकल मम्मी की तबीयत खराब है। मतलब क्या हो गया, बोले उल्टी दस्त लग रहे हैं। तो मैंने ठीक है एमवाई ले जाओ आप। तो फिर वहां से फिर पता पड़ा नगर निगम सुविधा मिल रही है कि फ्री इलाज चल रहा है, तो फिर अरविंद हमने बोला बेहतर इलाज हो जाएगा, तो अरविंदो एडमिट कराया था, लेकिन आज सुबह उनका दुखद निधन हो गया। क्या कारण बताया डॉक्टर? डॉक्टर का कारण तो क्या सर, सुबह अभी भागीरथपुर में चर्चा का विषय है कि दूषित पानी से उल्टी दस्त लग रहे हैं, तो वही उल्टी दस्त की समस्या उनको भी थी, भैया को भी थी और मेरे भतीजे को भी थी। भतीजे ने इलाज कराया तो वो ठीक हो गया है, भैया भी स्वस्थ है, लेकिन भाभी जी की दुखद मृत्यु होगी सर। आप भी यहीं पे रहते हैं? हाँ सर, हम पास में रहते हैं, बड़े भैया यहाँ रहते हैं, हम पास में रहते हैं। ड्रेनेज की इतनी प्रॉब्लम है, क्या पूछो मत। ये चौक होता है तो पूरे हमारे घरों तक गंदगी भर आती है। पीछे आप देखो पूरा गटर लाइन भेरी, पीछे इतनी स्मेल आती कि बच्चे बीमार हो गए मेरे उल्टी से। पानी की क्या दिक्कतें आ रही हैं? पानी का, पीने के पानी में इतना गटर का कहीं काय का पानी, और 10 दिन पहले इतना कड़वा पानी आया जैसे उसमें दवा की मात्रा ज्यादा डल गई हो। तो आपकी घर पे भी कोई बीमार हो रहा है? मैं हो गई थी, तो मैं तो मम्मी के वहाँ गई थी, अभी कल ही आई हूँ। अच्छा, मतलब पूरे मोहल्ले में यही दिक्कतें आ रही पूरे मोहल्ले में डेनिस से सबसे ज्यादा हम तो दुखी है। ये चौक होता है तो यहाँ तक भर जाता है कि हमारे बच्चे और ये चौक होता है, वहाँ से पूरी गंदगी बह के हमारे घरों तक जाती है। आप देखो वो मंदिर तक गंदगी हो रही है। साथ में पानी की लाइन लगी है। पानी की भी समस्या हमारे वहाँ पानी की, नर्मदा में तो इतनी पानी गंदा आ रहा, डेनिज में ये देखो आप, यहाँ पे नर्मदा गटर के पास में ही है हमारी। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
है।